ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸನ್ನು ಮಾಡ್ತಾಯಿದ್ದೀವಿ. ಹಿಂದಿನ ಒಂದು ವಿಡಿಯೋದೊಳಗೆ ರೂಲ್ಸ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂಡರ್ ಇಂಗ್ಲೀಷ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಆಫ್ ದಿ ಅಕೌಂಟ್ಸ್, ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ನೋಡ್ತಾ ಇದ್ದೀವಿ. ಅದರದ್ದು ಕೆಲವೊಂದು ಟ್ರಾನ್ಸಾಕ್ಷನ್ಸನ್ನು ಯಾವ ರೀತಿ ಡೆಬಿಟ್ ಕ್ರೆಡಿಟ್ ರೂಲ್ಸನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದನ್ನೇ ಕಂಟಿನ್ಯೂ ಆಗಿ ಇನ್ನೊಂದಷ್ಟು ಟ್ರಾನ್ಸಾಕ್ಷನ್ಸನ್ನು ನಾವು ನೋಡೋಣ. ಈಗ ಬಾಟ್ ಗೂಡ್ಸ್ ಫ್ರಾಮ್ ಭರತ್ ₹2000, ಬಾಟ್ ಗೂಡ್ಸ್ ಫ್ರಾಮ್ ಭರತ್ ಆಫ್ ₹2000. ಈ ಒಂದು ಟ್ರಾನ್ಸಾಕ್ಷನ್ದೊಳಗೆ ಎರಡು ಅಕೌಂಟ್ ಬರ್ತಾವೆ. ಒಂದು ಗೂಡ್ಸ್ ಅಕೌಂಟ್, ಇನ್ನೊಂದು ಭರತ್ಸ್ ಅಕೌಂಟ್. ಗೂಡ್ಸ್ ಬಾಟ್ ಗೂಡ್ಸ್ ಫ್ರಾಮ್ ಭರತ್, ಇದರಲ್ಲಿ ಗೂಡ್ಸ್ ಅಕೌಂಟ್ ಒಂದು, ಇನ್ನೊಂದು ಭರತ್ ಅಕೌಂಟ್. ಗೂಡ್ಸ್ ಅಕೌಂಟ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್, ದೆನ್ ಭರತ್ಸ್ ಅಕೌಂಟ್ ಕಮ್ಸ್ ಅಂಡರ್ ದಿ ಪರ್ಸ್ನಲ್ ಅಕೌಂಟ್. ಗೂಡ್ಸ್ ರಿಯಲ್ ಅಕೌಂಟ್ ಅಂಡರ್ದೊಳಗೆ ಬರ್ತದೆ, ಭರತ್ ಅಕೌಂಟ್ ಇಟ್ ಕಮ್ಸ್ ಅಂಡರ್ ದಿ ಪರ್ಸ್ನಲ್ ಅಕೌಂಟ್. ಇಲ್ಲೇ ಗೂಡ್ಸ್ ಅಕೌಂಟ್, ರಿಯಲ್ ಅಕೌಂಟ್, ಬಾಟ್ ಗೂಡ್ಸ್ ಫ್ರಾಮ್ ಭರತ್. ಗೂಡ್ಸ್ ಬಂತು, ಭರತ್ನಿಂದ ಕೊಂಡ್ಕೊಂಡು ಬಂದೀವಿ ಅಂದರೆ ಕಮ್ಸ್ ಇನ್. ಗೂಡ್ಸ್ ಬಂತು, ಕಮ್ಸ್ ಇನ್. ಹೂ ಈಸ್ ದ ಗಿವರ್? ಭರತ್ ಈಸ್ ದಿ ಗಿವರ್. ಅಕಾರ್ಡಿಂಗ್ ಟು ದಿ ರೂಲ್ಸ್ ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂಡರ್ ದಿ ರಿಯಲ್ ಅಕೌಂಟ್ ಏನದ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಕಮ್ಸ್ ಇನ್ ಅದ, ಡೆಬಿಟ್ ವಾಟ್ ಕಮ್ಸ್ ಇನ್, ಅದಕ್ಕಾಗಿ ಈ ಅಕೌಂಟಿಗೆ ನಾವು ಡೆಬಿಟ್ ಹಾಕ್ತೀವಿ. ಇನ್ನು ಭರತ್ಸ್ ಅಕೌಂಟ್ ಕಮ್ಸ್ ಅಂಡರ್ ದಿ ಪರ್ಸ್ನಲ್ ಅಕೌಂಟ್. ಪರ್ಸ್ನಲ್ ಅಕೌಂಟ್ ರೂಲ್ ಏನದ, ಡೆಬಿಟ್ ದ ರಿಶಿವರ್, ಕ್ರೆಡಿಟ್ ದಿ ಗಿವರ್. ಇಲ್ಲೇ ಭರತ್ ಗಿವರ್ ಆಗ್ತಾನೆ, ಅದಕ್ಕಾಗಿ ಭರತ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಇದು ಒಂದು ಟ್ರಾನ್ಸಾಕ್ಷನ್. ದೆನ್ ಸೆಕೆಂಡ್ ಟ್ರಾನ್ಸಾಕ್ಷನ್, ಸೋಲ್ಡ್ ಗೂಡ್ಸ್ ಟು ಲಕ್ಷ್ಮಣ್ ಆಫ್ ₹3000. ಸೋಲ್ಡ್ ಗೂಡ್ಸ್ ಟು ಲಕ್ಷ್ಮಣ್ ಆಫ್ ₹3000. ಇಲ್ಲೇ ಎರಡು ಅಕೌಂಟ್ ಬರ್ತಾವೆ, ಒಂದು ಲಕ್ಷ್ಮಣ್ ಅಕೌಂಟ್, ಇನ್ನೊಂದು ಗೂಡ್ಸ್ ಅಕೌಂಟ್. ಸೋಲ್ಡ್ ಗೂಡ್ಸ್ ಟು ಲಕ್ಷ್ಮಣ್ ಅಕೌಂಟ್ ಪರ್ಸ್ನಲ್ ಅಕೌಂಟ್ದೊಳಗೆ ಬರ್ತದೆ, ದೆನ್ ಗೂಡ್ಸ್ ಅಕೌಂಟ್ ರಿಯಲ್ ಅಕೌಂಟ್ದೊಳಗೆ ಬರ್ತದೆ. ಲಕ್ಷ್ಮಣಿಗೆ ಸೇಲ್ ಮಾಡ್ತಾ ಇದ್ದೇವೆ ಅಂದರೆ, ಸೋಲ್ಡ್ ಮಾಡ್ತಾ ಇದ್ದೇವೆ ಅಂದರೆ, ಲಕ್ಷ್ಮಣ ರಿಸೀವ್ ಮಾಡ್ಕೋತಾ ಇದ್ದಾನೆ, ಲಕ್ಷ್ಮಣ್ ಅಕೌಂಟ್ ಇಸ್ ದ ರಿಸೀವರ್. ದೆನ್ ಗೂಡ್ಸ್ ಹೋಯ್ತು, ಗೋಸ್ ಔಟ್, ಗೂಡ್ಸ್ ಹೋಯ್ತು. ವಿಚ್ ಅಕೌಂಟ್ ಈಸ್ ಡೆಬಿಟೆಡ್, ವಿಚ್ ಅಕೌಂಟ್ ಈಸ್ ಕ್ರೆಡಿಟೆಡ್? ಲಕ್ಷ್ಮಣ್ ಅಕೌಂಟ್ ಪರ್ಸ್ನಲ್ ಅಕೌಂಟ್ ಬರೋದ್ರಿಂದ, ಇವ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಡೆಬಿಟ್ ದ ರಿಸೀವರ್, ಈ ಒಂದು ರೂಲ್ ಅಪ್ಲೈ ಆಗ್ತದೆ, ಡೆಬಿಟ್ ದಿ ರಿಸೀವರ್. ಇಲ್ಲೇ ಗೂಡ್ಸ್ ರಿಯಲ್ ಅಕೌಂಟ್ ಬರೋದ್ರಿಂದ ಗೂಡ್ಸ್ ಗೋಸ್ ಔಟ್. ಗೋಸ್ ಔಟ್ ಅಂದರೆ ಕ್ರೆಡಿಟ್ ವಾಟ್ ಗೋಸ್ ಔಟ್, ಆ ಒಂದು ರೂಲ್ ಇಲ್ಲಿ ಅಪ್ಲೈ ಆಗ್ತದೆ. ದೆನ್ ಥರ್ಡ್ ಎಂಟ್ರಿ, ಪೇಡ್ ಸ್ಯಾಲರಿ ₹2000. ಪೇಡ್ ಸ್ಯಾಲರಿ ಆಫ್ ₹2000. ಇಲ್ಲಿ ಎರಡು ಅಕೌಂಟ್ ಬರ್ತಾವೆ, ಒಂದು ಸ್ಯಾಲ್ರಿ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟ್. ಸ್ಯಾಲ್ರಿ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್. ಸ್ಯಾಲ್ರಿ ಅಕೌಂಟ್ ಬರ್ತದೆ ನಾಮಿನಲ್ ಅಕೌಂಟ್, ಸ್ಯಾಲ್ರಿ ಅಕೌಂಟ್ ನಾಮಿನಲ್ ಅಕೌಂಟ್ದೊಳಗೆ ಬರ್ತದೆ. ದೆನ್ ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್ದೊಳಗೆ ಬರ್ತದೆ. ನಾಮಿನಲ್ ಅಕೌಂಟ್ ಡೆಬಿಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ದಿ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇಲ್ಲಿ ಸ್ಯಾಲ್ರಿ ಪೇಡ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಎನ್ ಎಕ್ಸ್ಪೆನ್ಸಸ್. ಸ್ಯಾಲ್ರಿ ಈಸ್ ಎ ಎಕ್ಸ್ಪೆನ್ಸಸ್. ಇಲ್ಲಿ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಏನು ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅದ ಅದನ್ನು ಡೆಬಿಟ್ ಹಾಕಬೇಕು. ಇಲ್ಲಿ ರಿಯಲ್ ಅಕೌಂಟ್ ರೂಲ್ಸ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಹೇಳ್ತದೆ, ಅದಕ್ಕಾಗಿ ಕ್ಯಾಶ್ ಹೋಯಿತು, ಅದಕ್ಕಾಗಿ ಆ ಅಕೌಂಟನ್ನು ನಾವು ಕ್ರೆಡಿಟ್ ಹಾಕ್ತೀವಿ. ಇಲ್ಲಿ ನಾಮಿನಲ್ ಅಕೌಂಟ್ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ರಿಯಲ್ ಅಕೌಂಟ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಈ ಒಂದು ರೂಲ್ ಇಲ್ಲಿ ಅಪ್ಲೈ ಆಗ್ತದೆ. ಈಗ ಮತ್ತೊಂದು ಟ್ರಾನ್ಸಾಕ್ಷನ್, ರಿಸೀವ್ಡ್ ಕಮಿಷನ್ ಆಫ್ ₹2000. ರಿಸೀವ್ಡ್ ಕಮಿಷನ್ ಆಫ್ ₹2000. ಕಮಿಷನನ್ನು ರಿಸೀವ್ ಮಾಡ್ಕೋತಾ ಇದ್ದೀವಿ ಅಂದರೆ ಒಂದು ಕ್ಯಾಶ್ ಅಕೌಂಟು, ಇನ್ನೊಂದು ಕಮಿಷನ್ ಅಕೌಂಟ್. ಇಲ್ಲಿ ಕ್ಯಾಶ್ ರಿಯಲ್ ಅಕೌಂಟ್ದೊಳಗೆ ಬರ್ತದೆ, ಕಮಿಷನ್ ನಾಮಿನಲ್ ಅಕೌಂಟ್ದೊಳಗೆ ಬರ್ತದೆ. ಇಲ್ಲಿ ಕ್ಯಾಶ್ ರಿಸೀವ್ಡ್, ಕಮಿಷನ್ ರಿಸೀವ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಬಂತು, ಕ್ಯಾಶ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ಇಲ್ಲ ಕಮಿಷನ್ ರಿಸೀವ್ ಮಾಡ್ಕೋತಾ ಇದ್ದೀವಿ, ಇನ್ ದ ಫಾರ್ಮ್ ಆಫ್ ಕಮಿಷನ್ ನಮಗೆ ಕ್ಯಾಶ್ ಬರ್ತಾ ಇದೆ ಅಂದರೆ ಅದು ಇನ್ಕಮ್. ಆ ಇನ್ಕಮ್ ಎಂಟ್ರಿ ಮಾಡ್ತಾಯಿದ್ದೀವಿ, ಇನ್ಕಮ್. ಇಲ್ಲೇ ಕ್ಯಾಶ್ ಕಮ್ಸ್ ಇನ್ ಆ್ಯಸ್ ಪರ್ ದಿ ರಿಯಲ್ ಅಕೌಂಟ್ ರೂಲ್ಸ್ ಫಾರ್ ಡೆಬಿಟ್ ಈಸ್ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಡೆಬಿಟ್ ಅಕೌಂಟ್ ಡೆಬಿಟ್ ಹಾಕ್ತಾಯಿದ್ದೀವಿ. ದೆನ್ ಇಲ್ಲಿ ಕಮಿಷನ್ ನಾಮಿನಲ್ ಅಕೌಂಟ್ದೊಳಗೆ ಬರ್ತದೆ. ನಾಮಿನಲ್ ಅಕೌಂಟ್ ಕ್ರೆಡಿಟ್ ರೂಲ್ಸ್ ಏನು ಹೇಳ್ತದೆ, ಕ್ರೆಡಿಟ್ ದಿ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಬಂದಂಥ ಇನ್ಕಮ್ಸ್ ಆ್ಯಂಡ್ ಗೇನ್ಸಿಗೆ ಕ್ರೆಡಿಟ್ ಹಾಕ್ರಿ ಅಂತದ, ಅದಕ್ಕಾಗಿ ನಾವು ಇದಕ್ಕೆ ಕ್ರೆಡಿಟ್ ಹಾಕ್ತಾಯಿದ್ದೀವಿ. ಇನ್ಕಮ್, ಕಮಿಷನ್ ರಿಸೀವ್ಡ್. ದೆನ್ ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ಇಲ್ಲಿ ಕ್ಯಾಶ್ ಮತ್ತು ಇಂಟ್ರೆಸ್ಟ್ ಅಕೌಂಟ್ ಎರಡು ಅಕೌಂಟ್ ಬಂದು, ಕ್ಯಾಶ್ ಅಕೌಂಟ್ ಬಂತು ರಿಯಲ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಅಕೌಂಟ್ ಬಂತು ನಾಮಿನಲ್ ಅಕೌಂಟ್. ಇಂಟ್ರೆಸ್ಟು ನಾಮಿನಲ್ ಅಕೌಂಟ್ದೊಳಗೆ ಬಂತು, ಕ್ಯಾಶ್ ಬಂತು, ರಿಸೀವ್ಡ್ ಇಂಟ್ರೆಸ್ಟ್ ಅಂದರೆ ಕ್ಯಾಶ್ ಬಂತು, ಕಮ್ಸ್ ಇನ್. ದೆನ್ ಇದು ಇನ್ಕಮ್, ಇಂಟ್ರೆಸ್ಟ್ ನಾವು ರಿಸೀವ್ ಮಾಡ್ಕೋತಾ ಇದ್ದೀವಿ, ಇಟ್ ಈಸ್
cash received in the form of interest, so it is an income. No, then debit what comes in as per the rules under real account. Debit what comes in, credit what goes out. Debit what comes in. Then here debit the expenses and losses, credit the incomes and gains. ಅದಕ್ಕಾಗಿ ನಾವು ಕ್ರೆಡಿಟ್ ಕೊಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇನ್ಕಮ್ ಅದು. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪೇಡ್ ಆಫೀಸ್ ರೆಂಟ್ ಆಫ್ ₹500. ಇಲ್ಲಿ ಎರಡು ಅಕೌಂಟ್ ಅಂದರೆ ಒಂದು ಆಫೀಸ್ ರೆಂಟ್ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟ್. ಇಲ್ಲಿ ಆಫೀಸ್ ರೆಂಟ್ ಅಕೌಂಟ್ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್. ಇಲ್ಲಿ ಆಫೀಸ್ ರೆಂಟನ್ನು ಪೇಡ್ ಮಾಡ್ತಾಯಿದ್ದೀವಿ ಅಂದರೆ ಪೇಡ್ ಮಾಡ್ತಾಯಿದ್ದೀವಿ ಅಂದರೆ ಇಟ್ ಈಸ್ ಆನ್ ಎಕ್ಸ್ಪೆನ್ಸಸ್. ಇಲ್ಲಿ ಕ್ಯಾಶ್ ಹೋಯಿತು, ಗೋಸ್ ಔಟ್. ಇಲ್ಲಿ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಆಮೇಲೆ ಕ್ರೆಡಿಟ್ ವಾಟ್ ಗೋಸ್ ಔಟ್ ಆ್ಯಸ್ ಪರ್ ದಿ ರಿಯಲ್ ಅಕೌಂಟ್ ರೂಲ್ಸ್. ಇಲ್ಲಿ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್, ಇಲ್ಲಿ ಕ್ರೆಡಿಟ್ ವಾಟ್ ಗೋಸ್ ಔಟ್. ಆ ಅಕೌಂಟಿಗೆ ನಾವು ಕ್ರೆಡಿಟ್ ಆಗ್ತಾಯಿದ್ದೀವಿ. ದೆನ್ ಇನ್ನೊಂದು ಟ್ರಾನ್ಸಾಕ್ಷನ್ ಪೇಡ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆಫ್ ₹500. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಕೌಂಟ್ ಒಂದು, ಆಮೇಲೆ ಕ್ಯಾಶ್ ಅಕೌಂಟ್ ಒಂದು ಬರ್ತದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ನಾಮಿನಲ್ ಅಕೌಂಟ್, ದೆನ್ ಕ್ಯಾಶ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್. ಡೆಬಿಟ್ ದಿ ಎಕ್ಸ್ಪೆನ್ಸಸ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಪೇಡ್ ಮಾಡ್ತಾಯಿದ್ದೀವಿ ಅಂದರೆ ಇಟ್ ಇಸ್ ಎನ್ ಎಕ್ಸ್ಪೆನ್ಸಸ್. ಇಲ್ಲಿ ಕ್ಯಾಶ್ ಹೋಯಿತು, ಗೋಸ್ ಔಟ್. ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್ಸ್ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಇಲ್ಲಿ ರಿಯಲ್ ಅಕೌಂಟ್ ರೂಲ್ಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟೆಡ್. ಅದೇ ರೀತಿ ಪೇಡ್ ಫಾರ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್. ಇಲ್ಲಿ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಕೌಂಟ್ ಒಂದು, ಕ್ಯಾಶ್ ಅಕೌಂಟ್ ಒಂದು. ಇಲ್ಲಿ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಕೌಂಟ್ ಕಮ್ ಅಂಡರ್ ದಿ ನಾಮಿನಲ್ ಅಕೌಂಟ್, ದೆನ್ ಕ್ಯಾಶ್ ಅಕೌಂಟ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್. ಇಲ್ಲಿ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಎಕ್ಸ್ಪೆನ್ಸಸ್ಸನ್ನು ಪೇಡ್ ಮಾಡ್ತಾಯಿದ್ದೀವಿ, ಇಟ್ ಇಸ್ ಎನ್ ಎಕ್ಸ್ಪೆನ್ಸಸ್. ಇಲ್ಲಿ ಕ್ಯಾಶ್ ಹೋಯಿತು, ಗೋಸ್ ಔಟ್. ಇಲ್ಲಿ ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್ಸ್ ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಸೊ ಡೆಬಿಟ್ ಆಗ್ತಾಯಿದ್ದೀವಿ. ಇಲ್ಲಿ ಕ್ರೆಡಿಟ್ ವಾಟ್ ಗೋಸ್ ಔಟ್ ಆ್ಯಸ್ ಪರ್ ದಿ ರಿಯಲ್ ಅಕೌಂಟ್ ರೂಲ್ಸ್. ದೆನ್ ಪೇಡ್ ವೇಜಸ್ ಆಫ್ ₹1000. ಪೇಡ್ ವೇಜಸ್ ಆಫ್ ₹1000. ಇಲ್ಲಿ ವೇಜಸ್ ಅಕೌಂಟ್ ಒಂದು, ಕ್ಯಾಶ್ ಅಕೌಂಟ್ ಒಂದು. ವೇಜಸ್ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್, ದೆನ್ ಕ್ಯಾಶ್ ಕಮ್ಸ್ ಅಂಡರ್ ದಿ ರಿಯಲ್ ಅಕೌಂಟ್. ಈ ನಾಮಿನಲ್ ಅಕೌಂಟ್ ವೇಜಸ್ಸನ್ನು ಪೇಡ್ ಮಾಡ್ತಾಯಿದ್ದೀವಿ ಅಂದರೆ ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್. ಇಲ್ಲಿ ಕ್ಯಾಶ್ ಹೋಯಿತು, ಗೋಸ್ ಔಟ್. ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಸ್ ಪರ್ ದಿ ನಾಮಿನಲ್ ಅಕೌಂಟ್ ರೂಲ್ಸ್. ಇಲ್ಲಿ ಕ್ರೆಡಿಟ್ ವಾಟ್ ಗೋಸ್ ಔಟ್ ಆ್ಯಸ್ ಪರ್ ದಿ ರಿಯಲ್ ಅಕೌಂಟ್ ರೂಲ್ಸ್. ಈ ರೀತಿ ಡೆಬಿಟ್ ಮತ್ತು ಕ್ರೆಡಿಟ್ಗೆ ನಾವು ಅಂಡರ್ ಇಂಗ್ಲೀಷ್ ಸಿಸ್ಟಮ್ ಪರ್ಸ್ನಲ್ ಅಕೌಂಟ, ರಿಯಲ್ ಅಕೌಂಟ, ನಾಮಿನಲ್ ಅಕೌಂಟ ಯಾವ ರೀತಿ ರೂಲ್ಸನ್ನು ಅಪ್ಲೈ ಮಾಡಬೇಕು ಡೆಬಿಟ್ ಕ್ರೆಡಿಟಿಗೆ ಅನ್ನೋದು ಈ ಒಂದು ಪ್ರಾಬ್ಲಮ್ದಿಂದ ನಾವು ಕಲಿತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.